ಶಿರಾದಲ್ಲಿ ಕಗ್ಗಂಟಾಗಿದ್ದ ದಲಿತರ ಸ್ಮಶಾನ ಜಾಗದ ಸಮಸ್ಯೆ. ತಹಸೀಲ್ದಾರ್ ಆನಂದ್ ಕುಮಾರ್ ನೇತೃತ್ವದಲ್ಲಿ ಇತ್ಯರ್ಥ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ಒಡ್ಡನಹಳ್ಳಿಯ ಸ್ಮಶಾನ ಜಾಗಕ್ಕೆ ಸಂಬಂಧಿಸಿದ ಸಮಸ್ಯೆ ಬಗೆಹರಿಸಲು ತಹಸೀಲ್ದಾರ್ ಆನಂದ್ ಕುಮಾರ್ ಭೇಟಿಯನ್ನ ನೀಡಿದ್ರು. ಈ ವೇಳೆ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರಿದ್ರು. ತಾಲೂಕಿನ ಒಡ್ಡನಹಳ್ಳಿಯ ದಲಿತರಿಗೆ ಸ್ಮಶಾನ ಜಾಗಕ್ಕೆ ಸಂಬಂಧಿಸಿದ ಸಮಸ್ಯೆ ಬಗೆಹರಿಸಲು ತಹಸೀಲ್ದಾರ್ ಭೇಟಿಯನ್ನ ನೀಡಿ ಸ್ಮಶಾನ ಜಾಗಕ್ಕೆ ಸಂಬಂಧಿಸಿದಂತೆ ತಲೆದೋರಿದ್ದ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾದರು. ಅವಾಗ ಯಾವಾಗಲೂ ಮಾಡಿರೋ ಭಾಷಣ ಈಗ ಅವ್ರು ಬಿಡ್ತಾರೆ. ಬರ್ತದಪ್ಪ ಅದರಲ್ಲಿ ಸೇರಿಸ್ಬೇಕು. 20 ಸೇರಿಸ್ಬೇಕಾ? ಇಲ್ಲ, ಇದು 13 ಅಷ್ಟು. ಇನ್ನು ಸ್ಮಶಾನ ಜಾಗದ ವಿಚಾರವಾಗಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಮುಖಂಡರ ಜೊತೆ ಚರ್ಚಿಸಿ ಸ್ಮಶಾನದ ಸರಹದ್ದನ್ನ ಗುರುತಿಸಿ ಸದರಿ ಜಾಗದಲ್ಲಿ ಸಾಗುವಳಿ ನೀಡಿದ ಹಿನ್ನೆಲೆಯಲ್ಲಿ ಎರಡೂ ಭಾಗದ ಮುಖಂಡರನ್ನ ಭೇಟಿ ಮಾಡಿ ಸದರಿ ಜಾಗದಲ್ಲಿ ಸುಮಾರು 10 ಗುಂಟೆ ಜಾಗವನ್ನ ನೀಡಲು ಸ್ಥಳದಲ್ಲಿ ಬಗೆಹರಿಸಿದ್ರು. ಸಿಎಂ ತಕರಾರು ಕೊಡ್ರಿ, ಡಿಸಿ ಯಾಕೆ ಮಾತಾಡಲ್ಲ? ನಾನೇ ಡಿಸಿ ಹತ್ರ ಫೋನ್ ಮಾಡ್ಕೊಡ್ಲಾ? ಮಾತಾಡ್ತೀರಾ? ಚೇಂಬರ್ಗಲ್ಲ, ನಾನೇ ಫೋನಲ್ಲೇ ಮಾತಾಡ್ತೀನಲ್ಲ. ಚೇಂಬರ್ಗೆ 4-5 ದಿನ ವೇಟ್ ಮಾಡಬೇಕು. ಈಗಲೇ ಫೋನ್ ಮಾಡ್ಕೊಡ್ತೀನಿ, ಆಯ್ತಾ? ತಾಲೂಕು ದಂಡಾಧಿಕಾರಿಗಳ ಹತ್ರ ಮಾತಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ಕಾನೂನಲ್ಲಿ ಇಲ್ಲ ಅಂದ್ಮೇಲೆ ನೀವು ಅರ್ಥ ಮಾಡ್ಕೋಬೇಕು. ಅನುಭವ ಇದ್ದೀವಲ್ಲ, ನಾವು ಕೇಳ್ಕೊಂತೀವಿ. ನಾವು ಚಾಲೆಂಜ್ ಮಾಡ್ತೀವಿ, ನಾವು ಚಾಲೆಂಜ್ ಮಾಡ್ತೀವಿ. ಮಂಜೂರಾಗಿರೋದು ಜಮೀನ, ಇದು ಸ್ವಂತ ಜಮೀನ. ಮೊದಲು ಸಾರ್ವಜನಿಕ ಉದ್ದೇಶಕ್ಕೆ, ಸ್ಮಶಾನಕ್ಕೆ, ಸ್ಕೂಲ್ಗೆ, ಆಶ್ರಯಕ್ಕೆ ಅಲ್ಲಿ ಮಂಜೂರಾಗಿರೋದು ಬೇರೆಯವ್ರಿಗೆ ಆಲ್ರೆಡಿ ದುರಸ್ತಿ ಆಗಿ ನಂಬರ್ ಹೋಗೈತೆ, ಆಯ್ತಾ? ಅಲ್ಲಿ ಜಾಗ ಗುರುತಿರೋದು ಬೇರೆಯವ್ರಿಗೆ ದುರಸ್ತಿ ಆಗೈತೆ. ಮೊದಲಿಂದಲೂ ಇದೆ ಸರ್. ನೋಡ್ರಲ್ಲಿ ಬರಲಿಲ್ಲ. ಯಾವಾಗ ನಾನು ನಮ್ಗೇನ ಯಾವ ಸಮುದಾಯ ಅಂದ್ಮೇಲೆ ಹಿಂದೂಗಳಂದ್ಮೇಲೆ ಒಂದು ಅಂತ ನಾವು ತಿಳ್ಕೊಂಡ್ರೆ ನೀವು ಹಂಗೆ ತಿಳ್ಕೊಂಡಿದ್ದೀರ. ಖಂಡಿತ ನಾವು ತಿಳ್ಕೊಂಡ್ರೆ ಅದೇ, ಆದ್ರೆ ಬೇರೆ ನಾವು ಈ ತರನೇ ಬರ್ತಿರೋದು. ಕೆಲವೊಂದು ವಿಚಾರದಲ್ಲಿ ನಮ್ಮನ್ನ ಈ ತರ ಹೇಳ್ತಿದ್ದಾರೆ. ನಾನು ಉದಾಹರಣೆ ಹೇಳೋದು, ಯಾಕೆ 2-3 JCB ಇದಾವೆ ಸರ್. ಒಂದೇ ಒಂದು JCB ಕಳಿಸಿಲ್ಲ, ಗಡಿಸಿದೆ ಇಲ್ಲಿ ಗುಂಡಿ ತೆಗಿಯಕ್ಕೆ. ಎಷ್ಟು ನಮ್ಮ ಇದು ಸಮಾಜ 79 ವರ್ಷ ಸ್ವತಂತ್ರ ಬಂದು ಎಷ್ಟು ಮಾಡ್ತಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಇನ್ನು ಏನ್ ಬುದ್ಧಿ ಕಲಿತಾರ ಜನ. ಇನ್ನು ಗ್ರಾಮದಲ್ಲಿ ಸ್ಮಶಾನದ ಜಾಗ ಇಲ್ಲದ ಕಾರಣ ಗ್ರಾಮಸ್ಥರು ಸ್ಮಶಾನಕ್ಕೆ ಅಕ್ಕಪಕ್ಕದ ಜಮೀನಿನ ಸರಹದ್ದಿಗೆ ಸಂಬಂಧಪಟ್ಟಂತೆ ಕೆಲವು ದಿನಗಳಿಂದ ವ್ಯಾಜ್ಯ ಉಂಟಾಗಿತ್ತು. ಸ್ಮಶಾನ ಪಕ್ಕದ ಜಮೀನಿನ ಮಾಲೀಕರೊಬ್ಬರು ಇದರ ಗಡಿಗೆ ಸಂಬಂಧಿಸಿದಂತೆ ತಕರಾರು ತೆಗೆದಿದ್ರು. ಇದು ಸ್ಮಶಾನ ಸಮಸ್ಯೆಗಳಿಗೆ ಕಾರಣ ಆಗಿತ್ತು.
ಆಯ್ತು ಬಿಡಿ. ಈಗ ನೀವು ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿ ನಿಮ್ಗೆ ಇರ್ಬೇಕನ್ನೋ ಭಾವನೆ ನಿಮ್ಮಲ್ಲಿಲ್ಲ. ಅರ್ಥ ಆಯ್ತಾ? ಅದಿರ್ಬೇಕು. ಟೋಟಲ್ 3 ಎಕರೆ 28 ಗುಂಟೆ 13ನೇ ಸರ 3 ಎಕರೆ 28 ಗುಂಟೆ ಸರ್ ಇದು ಜಮೀನು. ಇದರಲ್ಲಿ ಲಲಿತಮ್ಮ ಅಂತ ಇವ್ರಿಗೆ ಸರ್, ಇವರಿಗೆ ಮಂಜೂರಾಯ್ತು ಹಿಂದೆ 1 ಎಕರೆ 2 ಗುಂಟೆ ಅಲ್ಲಿ ಮತ್ತೆ ಇನ್ನೆಷ್ಟು ಮಾಡ್ಬೇಕು ನೀವು? ಚಂದ್ರಮ್ಮಗೆ ಅಲ್ಲಿ ಮಂಜೂರಾಯ್ತು ಸರ್. ಅವ್ರದ್ದು ಸಾಗುವಳಿ ಚೀಟಿ ಕೊಟ್ಟರೆ ಖಾತೆ ಆಗಿಲ್ಲ. ಉಳಿಕೆ ಲ್ಯಾಂಡ್ ಅಲ್ಲಿ ರೋಡ್ ಹೋಗಿ ಮೊನ್ನೆ ಸರ್ವರ್ ಸರ್ ಬಂದಾಗ ಇಷ್ಟು ಒಂದು 11 ಗುಂಟೆನ ಬರುತ್ತೆ. ಆಗೈತಲ್ಲ ನಿಮ್ಗೆ 1 ಎಕರೆ 20 ಗುಂಟೆ ಮಂಜೂರು ಆದ್ಮೇಲೆ ನೀವು ಇನ್ನ 3 ಎಕರೆ ಯಾವ ಆಧಾರ ಮೇಲೆ ಹಾಕ್ತೀರಾ? 1 ಎಕರೆ 4-30 ಹೆಚ್ಚಿಗೆ ಮಾಡಕ್ಕೆ ನಿಮ್ಗೆ ಆಗಲ್ಲ. ಕಡಿಮೆ ಇದ್ರೆ ಸರ್ಕಾರ 100 ಎಕರೆ ಕೊಡ್ತೈತೆ ಬಿಡಿ. ಗ್ರಾಮದಲ್ಲಿ ಯುವಕನೊಬ್ಬ ಮೃತಪಟ್ಟ ಹಿನ್ನೆಲೆಯಲ್ಲಿ ಸಮಸ್ಯೆ ತಲೆದೂರಿತ್ತು. ಇದಕ್ಕೆ ತಹಸೀಲ್ದಾರರು ಪಕ್ಕದ ಜಮೀನಿನ ಮಾಲೀಕರೊಬ್ಬರು ತಡೆಯೊಡ್ಡಿದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಮಸ್ಯೆ ಬಗೆಹರಿಸಿಕೊಡುವಂತೆ ತಹಸೀಲ್ದಾರ್ ಅವರ ಮೊರೆ ಹೋಯಿತು. ಈ ವಿಚಾರವಾಗಿ ಕಂದಾಯ ಸರ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಮಶಾನದ ಜಾಗಕ್ಕೆ ಭೇಟಿಯನ್ನ ನೀಡಿದ ತಹಸೀಲ್ದಾರ್ ಗ್ರಾಮದ ಮುಖಂಡರ ಜೊತೆ ಚರ್ಚಿಸಿದ್ರು. ನಂತರ ಖುದ್ದು ತಾವೇ ನಿಂತು ಜಾಗದ ಹದ್ದುಬಸ್ತನ್ನ ಮತ್ತೊಮ್ಮೆ ಗುರುತಿಸಿದ್ರು. ಬಳಿಕ ಸ್ಮಶಾನದ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು. ಶವ ಸಂಸ್ಕಾರಕ್ಕೆ ಅನುವು ಮಾಡಿದ್ರು. ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.